ಸಮಸ್ತ ಹಿಂದೂ ಭಕ್ತ ಬಾಂಧವರೆಲ್ಲರಿಗೂ ಸಹ ಶಿರಸಾ ವಂದನೆಗಳು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಮತ್ತಷ್ಟು ಹುಮ್ಮಸ್ಸು ಕೊಟ್ಟು ಈ ಹಿಂದೂ ಸಮಾಜ ಸೇವೆಗೆ ಅವರು ಸಾಕಷ್ಟು ಶ್ರಮವನ್ನ ವಹಿಸಿ ಹಿಂದೂ ಸಮಾಜ ಸೇವೆಯನ್ನ ಪೂರ್ತಿ ಪ್ರಮಾಣವಾಗಿ ಅವರು ಎಷ್ಟೋ ಒಂದು ಸಾಹಿತ್ಯ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅವ್ರಿಗೂ ನನ್ನ ಪರವಾಗಿ ಶಿರಸಾ ವಂದನೆಗಳು. ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಸಹ ವಿಶೇಷವಾಗಿ ಈ ಹಿಂದೂ ಸನಾತನ ಧರ್ಮದ ಎಲ್ಲ ರೂವಾರಿಯರಿಗೂ ಸಹ ನನ್ನ ಶಿರಸಾ ವಂದನೆಗಳು. ಈ ದಿನ ಈ ಹಿಂದೂ ಸಮಾವೇಶ, ನಮ್ಮ ಧರ್ಮ ಸನಾತನ ಧರ್ಮ. ಸನಾತನ ಎಂದರೆ ಸಾವೇ ಇಲ್ಲದ ಧರ್ಮ. ಸನಾತನ ಇದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅಂತಹ ಧರ್ಮ ಸನಾತನ ಧರ್ಮ. ಈ ಸನಾತನ ಧರ್ಮ, ಹಿಂದೂ ಧರ್ಮ, ಇದರ ಬಗ್ಗೆ ಸಣ್ಣದಾಗಿ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಒಂದು ವಿಷಯವನ್ನ ಹೇಳ್ತೀನಿ ಕೇಳಿ. ಒಂದು ಕಥೆ ರೂಪದಲ್ಲಿ ಹೇಳ್ತೀನಿ. ವಿದೇಶಿಯರು ಒಮ್ಮೆ ಭಾರತಕ್ಕೆ ಬಂದರು. ಆ ಹಿಮಾಲಯ ಪರ್ವತದಲ್ಲಿ ಸಾಕಷ್ಟು ಋಷಿಮುನಿಗಳೆಲ್ಲರೂ ಸಹ ಜ್ಞಾನವನ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಸ್ವಾಮಿ ಇದು ಯಾವ ಧರ್ಮ ಅಂದಿದ ತಕ್ಷಣ ಅವರು ಹೇಳಿದ್ದು ಇದು ಸಿಂಧೂ ಧರ್ಮ, ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ಹೇಳಿದ್ರು. ಸ್ವಾಮಿ ಧರ್ಮದಲ್ಲಿ ಸಾಕಷ್ಟು ಗ್ರಂಥಗಳಿದೆ, ಸಾಕಷ್ಟು ದೇವತೆಗಳಿದ್ದಾರೆ, ಸಾಕಷ್ಟು ದೇವರುಗಳಿದಾರಲ್ಲ, ಇದು ಹೇಗೆ ಒಂದೇ ಧರ್ಮ ಆಗುತ್ತೆ ಅಂತಂದ್ರು. ಆಗ ದೂರದಲ್ಲಿರ್ತಕ್ಕಂಥ ಒಂದು ಹೂವಿನ ತೋಟವನ್ನ ತೋರಿಸಿದ್ರು. ಆ ಹೂವಿನ ತೋಟವನ್ನ ತೋರಿಸಿ ನೋಡಿ, ಅಲ್ಲಿ ದೂರದಲ್ಲಿ ಹೂವಿನ ತೋಟ ಇದೆ, ಅದರಲ್ಲಿ ಎಲ್ಲಾ ಹೂಗಳು ಇದೆ. ಸೇವಂತಿಗೆ ಇದೆ ಆ ಹೂವಿನ ತೋಟದಲ್ಲಿ. ಬಾಳೆ ಮೂಲ ವೇದಗಳು ಏನ್ ಹೇಳ್ಕೊಟ್ಟಿದೆ ನಮ್ಗೆ? ಜೀವನವನ್ನ, ವಿಧಾನವನ್ನ ಹೇಳ್ಕೊಟ್ಟಿದೆ. ಉಪನಿಷತ್ತುಗಳ ಸಾರ, ಯಾವ ರೀತಿ ಬದುಕಬೇಕು, ಏನ್ ಮಾಡ್ಬೇಕು, ಎಲ್ಲವೂ ಸಹ ಈ ಸನಾತನ ಧರ್ಮದಿಂದ ಹುಟ್ಟಿರ್ತಕ್ಕಂಥದ್ದೇ. ನಿಮಗೆಲ್ಲರಿಗೂ ಪ್ರಪಂಚಾದ್ಯಂತ ನಾವು ನೋಡ್ಬೋದು, ಹಿಂದೂ ಸನಾತನ ಧರ್ಮ ಎಲ್ಲಿಯವರೆಗೂ ಇದೆ ಅಂತಂದ್ರೆ, ಈ ಒಂದು ಆಕಾಶ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಎಷ್ಟು ಹಬ್ಬಿದೆಯೋ ಅಷ್ಟು ಸನಾತನ ಧರ್ಮವೇ. ಇದನ್ನ ಹೇಳಿದ ಮಾತು ವಸುದೈವ ಕುಟುಂಬಕಂ, ಶ್ರೀಕೃಷ್ಣ ನುಡಿದ ಮಾತು. ವಸುದೈವ ಕುಟುಂಬಕಂ ಅಂತ, ವರ್ಲ್ಡ್ ಇಸ್ ಮೈ ಫ್ಯಾಮಿಲಿ ಅಂತ ಹೇಳಿದ್ರು. ಅಂತ ಒಂದು ಅದ್ಭುತ ಒಂದು ವಾಕ್ಯ ಕೃಷ್ಣನೇ ನುಡಿದಿದ್ದಾನೆ. ಈ ಪ್ರಪಂಚವೇ ನನ್ನ ಧರ್ಮ, ಈ ಪ್ರಪಂಚವೇ ನನ್ನದು ಅಂತ. ಅಂತಂದ್ರೆ ನಾರಾಯಣನ ರೂಪ ಆಕಾಶ. ನಮ್ಮ ಧರ್ಮದಲ್ಲಿ ನಾವು ವಿಶೇಷವಾಗಿ ಪಂಚಭೂತಗಳನ್ನ ಪೂಜೆ ಮಾಡ್ತೀವಿ. ಪಂಚಭೂತಗಳು ನೀರು, ಗಾಳಿ, ಅಗ್ನಿ, ಭೂಮಿ, ತೇಜು, ಆಕಾಶ, ಇವೆಲ್ಲವನ್ನ ನಾವು ಪೂಜೆ ಮಾಡ್ತೀವಿ. ನೀರಿಗೆ ಧರ್ಮ ಇದೆಯಾ? ಇಲ್ಲ. ಅದೇ ಸನಾತನ ಧರ್ಮ, ಅದೇ ಹಿಂದೂ ಧರ್ಮ. ಮಣ್ಣನ್ನ ನಾವು ಒಂದು ಹಿಡಿಯಲ್ಲಿ ಇಟ್ಕೊಳ್ಳೋಣ, ಇದನ್ನು ಯಾವ ಧರ್ಮ ಅಂತ ಯಾರಾದ್ರೂ ಹೇಳಿ ನೋಡೋಣ, ಯಾರಿಂದನೂ ಆಗೋದಿಲ್ಲ. ಆದ್ರೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಹೇಳುತ್ತೆ ಇದು ಭೂಮಾತೆ ಹಿಂದೂ ಧರ್ಮ ಅಂತ. ಅದು ನಮ್ಮನೇಲಿದೆ. ಅಷ್ಟೇ ಅಲ್ಲ, ವಾಯು ಅಂತ ನಾವು ಪೂಜೆ ಮಾಡ್ತಿದೀವಿ. ಪ್ರಾಣದೇವರು ಹನುಮಂತ ಇಲ್ಲೇ ಇದ್ದಾನೆ ಮುಳುಬಾಗಿಲಲ್ಲಿ. ಆ ಹನುಮಂತನನ್ನ ನಾವು ಪ್ರಶ್ನೆ ಮಾಡಿದ್ರೆ ಇದು ಯಾವ ಒಂದು ವಾಯು ಯಾವ ಧರ್ಮ ಅಂತ ಹೇಳಿದ್ರೆ ಆ ಹನುಮಂತನು ಹೇಳ್ತಾನೆ ಇದು ಹಿಂದೂ ಧರ್ಮ, ಸನಾತನ ಧರ್ಮ ಅಂತ. ಈ ಸನಾತನ ಧರ್ಮ, ಹಿಂದೂ ಧರ್ಮದ ಬಗ್ಗೆ ಇನ್ನೆಷ್ಟು ಬೇಕು, ನಾವು ಇನ್ನೆಷ್ಟು ಆಧಾರಗಳನ್ನ ಕೊಡಬೇಕು ನೋಡಿ. ಎಲ್ಲಾ ಧರ್ಮಗಳು ಹೀಗಿರು ಅಂತ ಹೇಳುತ್ತೆ. ಎಲ್ಲಾ ಧರ್ಮಕ್ಕೂ ಇದೇ ರೀತಿ ಇರಬೇಕು ಅಂತಿದೆ. ಆದ್ರೆ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಾನವೀಯತೆಯಿಂದ ಜೀವನ ಮಾಡುವಂತ ಮಾತ್ರ ಹೇಳುವಂತ ಧರ್ಮ ಯಾವ್ದಾದ್ರೂ ಇದೆ ಅಂತಂದ್ರೆ ಅದು ಕೇವಲ ಸನಾತನ ಧರ್ಮ ಮಾತ್ರನೇ, ಅದೇ ಹಿಂದೂ ಧರ್ಮ. ಈ ಹಿಂದೂ ಧರ್ಮದಲ್ಲಿ ನಾವು ಸೂರ್ಯನನ್ನ ಆರಾಧನೆ ಮಾಡ್ತಿದ್ದೀವಿ. ಈ ಸೂರ್ಯ ಭಗವಂತ ಬೆಳಗ್ಗೆ ವಿಶೇಷವಾಗಿ ನಾವು ಬೆಳಗ್ಗೆ ಸೂರ್ಯೋದಯವನ್ನ ನೋಡ್ತೀವಿ. ಸಾಯಂಕಾಲ ಸೂರ್ಯ ಅಸ್ತ ಆದ ನಂತರ ಸೂರ್ಯ ಎಲ್ಲ ಹೋಗ್ತಾನೆ ಅಂತಂದ್ರೆ ನಮಗೆ ಊರ್ಧ್ವವಾಗಿ 7 ಲೋಕ, ಇನ್ನು 7 ಲೋಕ ಕೆಳಗಡೆ ಲೋಕ, 17 ಲೋಕಗಳು. ಆದ್ರೆ ಪ್ರತಿ ಲೋಕಕ್ಕೂ ಹಗಲೆಲ್ಲ 7 ಲೋಕಗಳು, ರಾತ್ರಿ ಎಲ್ಲ 7 ಲೋಕಗಳು.
ಆದ್ರೆ ಸೂರ್ಯ ದೇವರನ್ನ ಪೂಜೆ ಮಾಡ್ತೀವಿ ನಾವು, ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ನಿಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಪ್ರಣವ ಮಂತ್ರ ಏನಪ್ಪಾ ಅಂತಂದ್ರೆ ಓಂಕಾರ ಅಂತ ಹೇಳ್ತೀವಿ ನಾವು. ಓಂಕಾರ, ಓಂಕಾರ ಎಲ್ಲಿಂದ ಬರ್ತಿದೆ? ನಿಮ್ಮ ಮನಸ್ಸಲ್ಲಿ, ನಿಮ್ಮ ವಾಯುವಿನಲ್ಲಿ, ನರನಾಡಿಗಳಲ್ಲೂ ಸಹ ಓಂಕಾರ ಆವಿರ್ಭವಿಸ್ಬೇಕಾದ್ರೆ ಅದಕ್ಕೆ ಜೀವನಾಡಿ ಬೇಕು. ಆ ಜೀವನಾಡಿ ಯಾವುದು ಅಂತಂದ್ರೆ ಈಗಿನ ವಿಜ್ಞಾನಿಗಳೇ ಹೇಳ್ತಿದ್ದಾರೆ, ಅದಕ್ಕೆ ಜೀವನಾಡಿ ಯಾವುದು ಅಂತಂದ್ರೆ ಸೂರ್ಯನಾರಾಯಣ ಅಂತ. ಆ ಸೂರ್ಯನಿಂದ, ರಶ್ಮಿಗಳಿಂದ ಬರ್ತಕ್ಕಂತಹ ವೇಗದಲ್ಲಿ ಒಂದು ಶಬ್ದ ಬರುತ್ತೆ. ಆ ಶಬ್ದದ ಹೆಸರೇ ಓಂಕಾರ. ಆಕಾರ, ಉಕಾರ, ಮಕಾರಗಳು ಸೇರಿದ್ರೆ ಓಂಕಾರ ಅಂತ ಪ್ರಣವ ಮಂತ್ರ ಇರ್ತಕ್ಕಂಥದ್ದು ಈ ಸನಾತನ ಧರ್ಮ. ಈ ಧರ್ಮದ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನನ್ನ ಬಗ್ಗೆ, ಈ ಒಂದು ಧರ್ಮದ ಬಗ್ಗೆ ಹೆಮ್ಮೆ ಎಷ್ಟು ಅಂತಂದ್ರೆ, ಋಷಿಗಳ ಪೂರ್ವದಲ್ಲಿ ಹೇಳ್ತಾ ಇದ್ರು, ಹಿಂದೂ ಸನಾತನ ಧರ್ಮ ಅನ್ನೋದು ತುಂಬಾ ದೊಡ್ಡದು. ಇದನ್ನ ಗಾತ್ರನೂ ಇಲ್ಲ, ಇದಕ್ಕೆ ಯಾವುದೇ ರೀತಿಯನ್ನು ಹಿಡಿತನೂ ಇಲ್ಲ, ಇದರ ಬಗ್ಗೆ ಚರ್ಚೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಗುರುಗಳು ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಈ ಒಂದು ಸನಾತನ ಧರ್ಮದ ಬಗ್ಗೆ ಯಾರಾದ್ರೂ ಹೇಳಬೇಕು, ಮಾತಾಡಬೇಕು ಅಂತಂದ್ರೆ ನಮ್ಮ ಹಿಮಾಲಯ ಪರ್ವತಗಳನ್ನ ಒಂದು ಪೆನ್ನಾಗಿ ತಗೊಂಡು, ಲೆಕ್ಕಣಿಯಾಗಿ ತಗೊಂಡ್ರೆ, ಈ ಸಮುದ್ರವನ್ನೆಲ್ಲ ಶಾಯಿಯಾಗಿ ತಗೊಂಡಾಗ ಅದರ ಬಗ್ಗೆ, ಈ ಆಕಾಶವನ್ನ ಪತ್ರವಾಗಿ ತಗೊಂಡು ಎಲ್ಲ ಈ ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಬರಿತಾ ಹೋಗ್ತಿದ್ರೆ ಶಾಯಿನೂ ಖಾಲಿಯಾಗಿರುತ್ತೆ. ಆದ್ರೆ ಈ ಒಂದು ಹಿಮಾಲಯ ಪರ್ವತಗಳು ನಾವೇನಂತ ಪೆನ್ನಾಗಿ ತಗೊಂಡಿದೀವೋ ಅದು ಕರಗು ಹೋಗಿರುತ್ತೆ, ಆದ್ರೆ ಪತ್ರ ಇನ್ನೂ ಉಳಿದೇ ಇರುತ್ತಂತೆ. ಅಷ್ಟು ದೊಡ್ಡದು ನಮ್ಮ ಈ ಸನಾತನ ಧರ್ಮ, ಹಿಂದೂ ಧರ್ಮ. ಹಿಂದೂ ಧರ್ಮ ಪ್ರಪಂಚಕ್ಕೆ ಏನು ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಎಲ್ಲವರು ಹೇಳ್ಬೋದು, ಮಾನವೀಯತೆ ಕೊಟ್ಟಿದೆ. ನಮ್ಮ ಹಿಂದೂ ಧರ್ಮ ಅಹಿಂಸಾ ಪರಮೋ ಧರ್ಮ ಅಂತ ಹೇಳ್ತಿದೆ. ಹಿಂಸೆಯಿಂದ ನಾವು ದೂರ ಇರ್ತಕ್ಕಂಥ ಧರ್ಮ ಈ ಹಿಂದೂ ಧರ್ಮ. ಜ್ಞಾನವನ್ನು ಕೊಟ್ಟಿದೆ. ಜ್ಞಾನಕ್ಕೆ ಹಿಂದೂ ಧರ್ಮ. ವೇದಗಳು ಹುಟ್ಟಿದ್ದು ಇಲ್ಲಿ, ವೇದದಿಂದ ಬಂದಿದ್ದು ವಿಶಿಷ್ಟವಾದ ಜ್ಞಾನ. ಈಗಿರ್ತಕ್ಕಂಥ ಪರಮಾಣು ಸೈನ್ಸ್ ಆಗಿರ್ಬೋದು, ರಾಕೆಟ್ ಸೈನ್ಸ್ ಆಗಿರ್ಬೋದು, ಎಲ್ಲವೂ ಋಗ್ವೇದದಿಂದ ಬಂದಿರತಕ್ಕಂಥದ್ದು. ಆ ಋಗ್ವೇದಕ್ಕೆ ಮೂಲ ನಮ್ಮ ಭಾರತ ದೇಶ, ಈ ಅಖಂಡ ಭಾರತ, ಈ ಸನಾತನ ಧರ್ಮ, ಈ ಹಿಂದೂ ಧರ್ಮ. ಅದೇ ವಿಧಾನವಾಗಿ ಮನುಷ್ಯನ ಜೀವನ ಶೈಲಿ, ಆರೋಗ್ಯ, ಸುಶ್ರುತಿ ಸಂಹಿತೆ ಇದು ಹೇಳ್ತಿದೆ. ಯೋಗ ಶಾಸ್ತ್ರವನ್ನು ಕೊಟ್ಟಿದೆ. ಪ್ರಪಂಚಾದ್ಯಂತ ಯೋಗವನ್ನ ಅಧ್ಯಯನ ಮಾಡ್ತಿದ್ದಾರೆ. ಪ್ರತಿಯೊಬ್ರು ಕೊನೆಯಲ್ಲಿ ಕೇಳೋದು ಒಂದೇ, ನಮ್ಮ ಧರ್ಮದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ. ಆ ಶಾಂತಿ, ನೆಮ್ಮದಿ ಕೊನೆಗೆ ಸಿಗೋದೇ ಮೋಕ್ಷ ಮಾರ್ಗ ಅಂತ ಹೇಳಿದ್ವಿ. ವಿಶ್ವಕ್ಕೆಲ್ಲ ಒಂದೇ ಒಂದು ಮಾತು, ಆತ್ಮಜ್ಞಾನವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಸನಾತನ ಧರ್ಮ, ಹಿಂದೂ ಧರ್ಮ. ಈ ಧರ್ಮದ ಬಗ್ಗೆ ಕೊನೆಯದಾಗಿ ಒಂದೇ ಒಂದು ಮಾತನ್ನ ಹೇಳ್ತೀನಿ. ನಮ್ಮ ಧರ್ಮ ನಮಗೆ ಹೆಮ್ಮೆ, ಆದ್ರೆ ಈ ಧರ್ಮವನ್ನ ನಾವೇ ಬೆಳೆಸಬೇಕು, ನಾವೇ ಪಾಲನೆ ಮಾಡಬೇಕು, ಅದನ್ನ ನಾವೇ ಉಳಿಸಬೇಕು. ಈ ಧರ್ಮಕ್ಕೆ ಉಗಮವೂ ಇಲ್ಲ, ಅಂತ್ಯವೂ ಇಲ್ಲ. ಆದ್ರೆ ಇರೋಷ್ಟು ದಿನ ನಾವು ಇದನ್ನ, ಈ ಧರ್ಮವನ್ನ ಆಚರಿಸ್ತಾ ನಮ್ಮ ಮಕ್ಕಳಿಗೆ ಹೇಳ್ತಾ ಧರ್ಮದ ನೀತಿ ಪಾಠವನ್ನ ನಾವು ಹೇಳಿಕೊಟ್ಟು ಅವರ ಜೊತೆ ನಾವು ನಡೆಯುತ್ತಿದ್ದರೆ ಅವರು ನಡೀತಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಯಾವತ್ತಾದ್ರೂ ಮಕ್ಕಳಿಗೆ ಮನೆ ಹತ್ರ ಅವ್ರಿಗೆ ಗೊತ್ತಿಲ್ಲದೇನೆ ಸಾಕಷ್ಟು ನಮ್ಮನ್ನು ನೋಡಿ ಕಲ್ತಿರುವಂಥದ್ದು ಜಾಸ್ತಿ ಇರುತ್ತೆ. ನಾವು ಯಾವತ್ತಾದ್ರೂ ದೇವಸ್ಥಾನಕ್ಕೆ ಒಳಗಡೆ ಹೋದಾಗ ಚಪ್ಪಲಿಗಳನ್ನ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ ನೀವು ಯಾವತ್ತು ನಿಮ್ಮ ಮಕ್ಕಳಿಗೆ ಹೇಳಿರೋದಿಲ್ಲ. ಅವ್ರು ನೋಡೇ ಮಾಡಿರ್ತಾರೆ ಅದನ್ನ. ಯಾಕಂದ್ರೆ ನಾವು ಅಲ್ಲಿ ಬಿಟ್ಟು ಹೋಗ್ತಿದ್ದೀವಿ, ಅವರು ಅಲ್ಲಿ ಬಿಟ್ಟು ಹೋಗ್ತಿದ್ದಾರೆ, ಯಾವತ್ತೂ ಹೇಳಿಲ್ಲ. ಮನೆ ಒಂದ ಒಳಗಡೆ ಬರ್ಬೇಕಾದ್ರೆ ನಾವು ಹೊರಗಡೆ ಈ ರೀತಿ ಚಪ್ಪಲಿಗಳನ್ನ ಬಿಟ್ಟು ಮನೆ ಒಳಗಡೆ ಬರಬೇಕು ಅಂತ ನಾವು ಯಾವತ್ತೂ ಹೇಳಲ್ಲ. ನಮ್ಮನ್ನ ನೋಡಿ ಅವ್ರು ಕಲಿತಾರೆ. ಅದೇ ರೀತಿ ನಮ್ಮನ್ನ ನೋಡಿ ಕಲಿಯುವಂತ ಮಕ್ಕಳಿಗೆ ನಾವು ಧರ್ಮ ನೀತಿ ಪಾಠ ಹೇಳ್ಕೊಡೋ ಆಗಿಲ್ಲ. ನಾವು ಧರ್ಮವನ್ನ ಪಾಲನೆ ಮಾಡಿದ್ರೆ ಸಾಕು. ಆ ಧರ್ಮನೇ ಅವರನ್ನ ಕಾಪಾಡುತ್ತೆ. ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳೋದು ಈ ಸನಾತನ ಧರ್ಮ, ಹಿಂದೂ ಧರ್ಮ. ಪೂರ್ವದಲ್ಲಿ ಈ ಹಿಂದೂ ಧರ್ಮವನ್ನ ಸಾಕಷ್ಟು, ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋರು ಇದ್ರು, ಹೊಗಳೋರು ಇದ್ರು, ಸಾಕಷ್ಟು ಜನ ಇದ್ರು. ಆದ್ರೆ ಎಷ್ಟೋ ಪರಿಕೀರು ಬಂದು ದಂಡ ಯಾತ್ರೆಗಳನ್ನ ಮಾಡಿದ್ರು ಈ ಒಂದು ಧರ್ಮದ ಮೇಲೆ. ಅವರಿಂದ ಏನು ಮಾಡಕ್ ಆಗಿಲ್ಲ. ಆಗ ಸುಮಾರು 200ರಿಂದ 300 ವರ್ಷಗಳ ಮಧ್ಯದಲ್ಲಿ ಈ ಧರ್ಮವನ್ನ ವಿಭಜನೆ ಯಾವ ರೀತಿ ಮಾಡೋದು ಅಂತ ಹೇಳಿ ಸಾಕಷ್ಟು ಜನ ಚರ್ಚೆ ಮಾಡಿದ್ರು. ಆ ಪರಿಕೀರೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ಆ ಸಮಯದಲ್ಲಿ ಆಗ ಇವರು ಇಷ್ಟು ಒಗ್ಗಟ್ಟಾಗಿದ್ದಾರೆ, ಇವರನ್ನ ಬೇರ್ಪಡಿಸ್ಬೇಕು ಅಂದ್ರೆ ಒಂದೇ ಒಂದು, ಇಲ್ಲಿ ನಾವು ಜಾತಿ ಪದ್ಧತಿ ತರಬೇಕು ಅಷ್ಟೇ. ಅವಾಗ ಈ ಧರ್ಮವನ್ನ ಬೇರ್ಪಡಿಸಕ್ಕಾಗಲ್ಲ ಅಂತ
ಆದ್ರೆ ಅದರ ಪೂರ್ವದಲ್ಲಿ ಇದ್ದಿದ್ದು ನಮ್ಮಲ್ಲಿ 4 ವರ್ಣಾಶ್ರಮಗಳು ಮಾತ್ರ. ಆದ್ರೆ ನಾನು ಹೇಳೋದು ಒಂದೇ, ಇಲ್ಲಿ ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಎಲ್ಲರಿಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸನಾತನಿಯರಿಗೂ, ನನ್ನ ಹಿಂದೂ ಬಾಂಧವರೆಲ್ಲರಿಗೂ ಸಹ ಈ ಒಂದು ಮುಳುಬಾಗಿಲ ಆದಿ ದೇವಾಲಯ, ಅರ್ಜುನ ಪ್ರತಿಷ್ಠಾಪಿತ ಆಂಜನೇಯ ಸ್ವಾಮಿ, ನರಸಿಂಹ ತೀರ್ಥರು, ಹೀಗೆ ಹಲವಾರು ದೇವಾಲಯಗಳೆಲ್ಲ ನಾಡು ಮತ್ತು ಮೊದಲು ಸೂರ್ಯೋದಯ ಆಗತಕ್ಕಂತಹ ಮೂಡಲ ಬಾಗಿಲು, ಆ ಭಗವಂತನ ಸೂರ್ಯನಾರಾಯಣನ ಅನುಗ್ರಹ ತಮಗೂ ತಮ್ಮ ಎಲ್ಲ ಕುಟುಂಬ ಸದಸ್ಯರಿಗೆ ಇರಲಿ ಅಂತ ಹೇಳ್ತಾ ನನ್ನ ಈ ಭಾಷಣ ಮುಗಿಸ್ತಾ ಇದ್ದೀನಿ. ವಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.